ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳು ಸಿಗಬೇಕು ಅಂದ್ರೆ ಮತ್ತೆ ಅರ್ಜಿಯನ್ನು ಹಾಕಬೇಕು ಅಂತ ಸರ್ಕಾರ ಮೊದಲಿಗೆ ಹೇಳಿತ್ತು. ಇದು ರಾಜ್ಯಾದ್ಯಂತ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಸರ್ಕಾರ ಅರ್ಜಿ ಸಲ್ಲಿಕೆ ಬದಲು ಪರಿಷ್ಕರಣೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗಲ್ಲಿ ಇದ್ರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಇದು ಮತ್ತೆ ಆದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಆಗಂಗಿಲ್ಲ ಯಾರಿಗೆ. ಮೊದ್ಲು ಏನದ ಅದನ್ನೇ ಕಂಟಿನ್ಯೂಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳು. ಈ ಮಾಡೆಲ್ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಫೇಮಸ್ ಆಗಿದ್ದಾಯ್ತು. ಇದೇ ಮಾಡೆಲ್ ಅನ್ನ ವಿರೋಧಿಸುತ್ತಲೇ ಕಾಂಗ್ರೆಸ್ ಎದುರಾಡಿ ಬಿಜೆಪಿ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡಿತ್ತು. ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೂಲಕ ಕೋಟಿ ಮಹಿಳೆಯರು ಮಾಸಿಕ 2,000 ರೂಪಾಯಿ ಪಡೆಯುತ್ತಿದ್ರು. ಇದು ಸರಕಾರದ ಖಜಾನೆ ಮೇಲೂ ಭಾರೀ ಪರಿಣಾಮ ಬೀರಿತ್ತು. ಸದ್ಯ ಇದರ ಪರಿಷ್ಕರಣೆಯಾಗುತ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗ್ಯಾರಂಟಿ ಪರಿಷ್ಕರಣೆ ಪ್ಲಾನ್. ಹೊಸ ಅರ್ಜಿಗೆ ಬದಲಾಗಿ ದಾಖಲೆಗಳ ಪರಿಶೀಲನೆ. ಗೃಹಲಕ್ಷ್ಮಿ ಗ್ಯಾರಂಟಿ ಫಲಾನುಭವಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತ ಕಳೆದ ವಾರ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಇದು ಫಲಾನುಭವಿಗಳಲ್ಲಿ ಭಾರೀ ಆತಂಕ ಸೃಷ್ಟಿ ಮಾಡಿತ್ತು. ಅಲ್ಲದೆ ಜನರಿಂದ ವಿರೋಧವೂ ವ್ಯಕ್ತವಾಗಿತ್ತು. ಆದ್ರೀಗ ಸರ್ಕಾರ ತಮ್ಮ ನಿರ್ಧಾರದಲ್ಲಿ ಮಾರ್ಪಾಡು ಮಾಡಿತ್ತು. ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸಲು ಮತ್ತು ಅನರ್ಹರನ್ನು ಪಟ್ಟಿಯಿಂದ ಕೈಬಿಡಲು ದಾಖಲೆಗಳ ಮರುಪರಿಶೀಲನೆ ಪ್ರಕ್ರಿಯೆಗೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಸಿಎಂ ನೇತೃತ್ವದಲ್ಲಿ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪರಿಷ್ಕರಣೆ ಅಥವಾ ಮರುಪರಿಶೀಲನೆ ಅರ್ಜಿ ಬಗ್ಗೆ ಅಧ್ಯಯನ ಮಾಡಿ 1 ವಾರದೊಳಗೆ ಸೂಕ್ತ ಪರಿಹಾರಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಒಬ್ಬ ಅರ್ಹ ಫಲಾನುಭವಿಗೂ ಗ್ಯಾರಂಟಿ ಕೈತಪ್ಪಬಾರದು. ಅನರ್ಹ ಫಲಾನುಭವಿಗಳನ್ನ ಮಾತ್ರ ಪತ್ತೆ ಮಾಡಿ ಅವರನ್ನ ಯೋಜನೆಯಿಂದ ಹೊರಗಿಡುವುದಾಗಿದೆ. ಅಲ್ಲದೆ ಕೆಲವು ಬ್ಯಾಂಕ್ಗಳು ಸಾಲದ ಹಣಕ್ಕೆ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಿಕೊಳ್ಳಲಾಗ್ತಿದೆ. ಸಾಲದ ಹಣ ಆಗಿದ್ದವರು ಖಾತೆ ಬದಲಾಯಿಸುತ್ತಿದ್ದಾರೆ. ಇದು ಸಮಸ್ಯೆಯಾಗಿದೆ. ಇನ್ನು ಸಾಲಗಾರರನ್ನು ಪತ್ತೆ ಮಾಡಿ ಹಣ ಸಿಗುವಂತೆ ಮಾಡುವುದರ ಜೊತೆಗೆ ಮೃತರ ಖಾತೆಗೆ ತೆರಿಗೆ ಕಟ್ಟೋರಿಗೆ ಯೋಜನೆಯ ಹಣ ಸಿಗಬಾರದು ಅಂತ ನಿರ್ಧರಿಸಲಾಗಿದೆ. ಕರ್ನಾಟಕದ ವೋಟರ್ ಐಡಿ ಇದ್ದವರಿಗಷ್ಟೇ ಗ್ಯಾರಂಟಿ ತಲುಪುವಂತೆ ಮಾಡಿ ರಾಜ್ಯದವರಲ್ಲದವರನ್ನ ಯೋಜನೆಯಿಂದ ಹೊರಗಿಡುವುದು ಪರಿಷ್ಕರಣೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಸರ್ಕಾರದ ಈ ಪರಿಷ್ಕರಣೆ ಪ್ಲಾನ್ನಿಂದ ಆರ್ಥಿಕ ಹೊರೆ ತಗ್ಗಿಸುವ ಉದ್ದೇಶವಿಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಆದರೆ ಈ ನಿರ್ಧಾರ ಕೋಟ್ಯಾಂತರ ಫಲಾನುಭವಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಎಲ್ಲಿ ತಮ್ಮನ್ನ ಯೋಜನೆಯಿಂದ ಕೈಬಿಡುತ್ತಾರೋ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎಲ್ಲರಿಗೂ ಗೃಹಲಕ್ಷ್ಮಿ ಕೊಟ್ಟಂಗೆ ಈಗಲೂ ಕೊಡಿ ಅಂತಿದ್ದಾರೆ ಗೃಹಲಕ್ಷ್ಮಿಯರು. ಈಗ ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗಲ್ಲಿ ಇದ್ರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಇದು ಮತ್ತೆ ಎಳೆದಾಡ್ಬೇಕು ಅಷ್ಟೇ. ಸಮಸ್ಯೆಗಳು ಕೆಲಸಗಳಿಗೆ ಹೋಗ್ತೀವಿ, ಎಷ್ಟೊತ್ತು ಬರ್ತೀವಿ ಗೊತ್ತಾಗಲ್ಲ. ಅದು ತಗೊಂಡೋಗಿ ನಿಂತ್ಕೋಬೇಕು. ಇವು ತುಂಬಾ ಹಿಂಸೆ ಆಗುತ್ತೆ ಸರ್. ಹೊಸ್ದಾಗಿ ಮಾಡೋದೇನು ಬೇಡಿ ಸರ್. ಹೊಸ್ದಾಗಿ ಎದ್ರಿಗೋಸ್ಕರ ಮಾಡಬೇಕು. 5 ವರ್ಷ ಏನು ಹೇಳಿದ್ರೆ 5 ವರ್ಷ ಏನು ನಡೆದಿದೆ ಅದೇ ಮಾಡಲಿ. ಅದಕ್ಕೆ ಬಿಟ್ಟು ಏನು ಬೇಕಾಗಿಲ್ಲ. ಹೊಸ್ದಾಗಿ ಕಾನೂನು ಈಗ DKC ಹೊಸ್ದಾಗಿ ಬಂದನದು ಹೊಸ್ದಾಗಿ ಮಾಡ್ಬೇಕಂತೇನು ಇಲ್ಲ, ರೂಲ್ಸ್ ಏನಿಲ್ಲಲ್ಲ. ಸಿದ್ದರಾಮಯ್ಯ ಏನ್ ಮಾಡೋಣ 5 ವರ್ಷ ತನ ಅದೇ ಮಾಡ್ಲಿ ಕಂಟಿನ್ಯೂ. ಗೃಹಲಕ್ಷ್ಮಿಯರು ಆತಂಕ ಪಡುತ್ತಿದ್ರೆ ಸಿಎಂ ಮಾತ್ರ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆಯಾಗಲ್ಲ, ಯಾರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಫಲಾನುಭವಿಗಳ ದಾಖಲೆಗಳ ಮರುಪರಿಶೀಲನೆ ಮಾತ್ರ ನಡೆಯಲಿದೆ. ಮರುಪರಿಶೀಲನೆ ಅರ್ಜಿ ಬಳಿಕ ಮನೆ ಸರ್ವೆ ನಡೆಸಲಾಗುವುದು. KYC ಮಾದರಿಯಲ್ಲಿ ಗ್ಯಾರಂಟಿಗಳ ಮರುಪರಿಶೀಲನೆ ನಡೆಸಲು ಪ್ಲಾನ್ ರೂಪಿಸಲಾಗಿದೆ. ಗೃಹಲಕ್ಷ್ಮಿಯರು ಮೊಬೈಲ್ ನಂಬರ್ ಖಚಿತಪಡಿಸಬೇಕು. ಅಲ್ಲದೆ ಅವರ ಪತಿಯ ಫೋನ್ ನಂಬರ್ ಕೊಡಬೇಕು. ಹಣ ಖಾತೆಗೆ ಬಂದ್ರೆ ಮೊಬೈಲ್ಗೆ ಮೆಸೇಜ್ ಹೋಗಬೇಕು. ಹಣ ತಲುಪಿದ್ರೆ ವಾಯ್ಸ್ ಮೆಸೇಜ್ ಮೂಲಕ ದೃಢಪಡಿಸಿಕೊಳ್ಳುವ ಪ್ಲಾನ್ ಮಾಡಲಾಗಿದೆ. ಇದೇ ಮಾದರಿಯಲ್ಲಿ ಗೃಹ ಜ್ಯೋತಿ ಗ್ಯಾರಂಟಿಯನ್ನು ಕೂಡ ಪರಿಷ್ಕರಣೆ ನಡೆಸುವ ಪ್ಲಾನ್ನಲ್ಲಿದ್ದಾರೆ. ಸರ್ಕಾರ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ವಿನ ಜನಗಳಿಗೆ ಅವರಿಗೆ ಆದಂಥ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇಲ್ಲ. ಸೊ ಸರ್ಕಾರ ಈ ಗೊಂದಲಗಳನ್ನು ಸೃಷ್ಟಿ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಏನು ಮೊದಲಾಗಿ ನಡೀತಾ ಇತ್ತೋ ಅದೇ ಪ್ರೊಸೀಜರಲ್ಲಿ ನಡೆದ್ರೆ ಜನಗಳಿಗೆ ಒಳ್ಳೆಯದಾಗುತ್ತೆ. ಇಂಥ ಗೊಂದಲಗಳಿಂದ ಜನಸಾಮಾನ್ಯರಿಗೆ ದಿನನಿತ್ಯ ಆಗುವಂಥ ಕಷ್ಟಗಳನ್ನು ತಪ್ಪಿಸ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮ್ಗೇನು ಅನುಕೂಲ ಇತ್ತು. ಅವ್ರು 3 ವರ್ಷ ತನಕ ಕೊಟ್ಟಾರ. ಅದರಿಂದ ನಮಗೇನು ಇದು ಆಗಿದ್ದಿಲ್ಲ. ಆದರೆ ಇವರು DKC ಅವರು ಬಂದಾಗಿಂದ
ಅವ್ರು ಮತ್ತಿದು ಇದ್ದವ್ರದ್ದು ಕೊಡ್ಲಿ, ಸತ್ತವ್ರದ್ದು ತೆಗಿಲಿ, ನಂಗೆ ಅದು ಒಪ್ಪಿಗೆ ಐತಿ, ಇಲ್ಲಂತಲ್ಲ. ಆದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಆಗಂಗಿಲ್ಲ ಯಾರಿಗೆ. ಇನ್ನು ಗ್ಯಾರಂಟಿಗಳ ಪರಿಷ್ಕರಣೆ ನಿರ್ಧಾರಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ನಿಲ್ಲಿಸೋ ಹುನ್ನಾರವಿರಬಹುದು ಅಂತೆಲ್ಲ ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಿರೋ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಎಲ್ಲರಿಗೂ ಕೊಡೋದಾಗಿ ಹೇಳಿದ ಮೇಲೆ ಎಲ್ಲರಿಗೂ ಕೊಡ್ಲಿ ಅಂದ್ರು. ಮಾಡ್ಲಿ, ಯಾವಾಗ್ಲೂ ಮರುಪರಿಶೀಲನೆ ಆಗ್ತಾ ಇರ್ಬೇಕು. ಯಾಕಂದ್ರೆ ದುರ್ಬಳಕೆಗಳು ಆಗಿಂದಾಗೆ ದುರ್ಬಳಕೆಗಳು ಆಗ್ತಿರತ್ತೆ, ಪರಿಶೀಲನೆ ಮಾಡಬೇಕು. ಆದರೆ ಏಕಾಏಕಿ ನಿಲ್ಲಿಸ್ಬಿಡೋದು, ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಈ ಸುಧಾರಣೆಗಳು ಪರಿಶೀಲನೆ ಮಾಡುವಂಥದ್ದು ಕೊಡ್ತಾನೆ ಜೊತೆಲೇ ಮಾಡ್ಬೋದು, ಜೊತೆಲೇ ಮಾಡ್ತಾ ಹೋಗ್ಬೋದು. ಇವ್ರಿಗೇನು ಅಂದ್ರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಈ ರೀತಿ ತಗೋಬಾರ್ದು. ಗ್ಯಾರಂಟಿ ಶಾಕ್ ಜೊತೆ ಬಸ್ ಪ್ರಯಾಣಿಕರಿಗೆ ಬಿಸಿ. ಸಾರಿಗೆ ಪ್ರಯಾಣ ದರ ಹೆಚ್ಚಿಸುತ್ತ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆ ಜೊತೆಗೆ ಈಗ ಶಕ್ತಿ ಯೋಜನೆಯಿಂದಾಗಿ ಬೆಲೆ ಏರಿಕೆಯ ತಲೆಬಿಸಿ ಶುರುವಾಗಿದೆ. ಶಕ್ತಿ ಯೋಜನೆಯಿಂದಾಗಿ 5,173 ಕೋಟಿ ರೂಪಾಯಿಗಳ ಹೊರೆ ನಿಗಮಗಳ ಮೇಲೆ ಬಿದ್ದಿದೆ. ಬಸ್ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಕೊರತೆ ಮೊತ್ತವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. ಅಲ್ಲದೆ ಇದು ಜನರಿಗೆ ಬಿಸಿ ತುಪ್ಪವಾಗೋ ಸಾಧ್ಯತೆ ಇದೆ. ಅಲ್ಲದೆ ಸಾರ್ವಜನಿಕ ಸಾರಿಗೆ ಬಳಕೆ ಹೆಚ್ಚಿಸಲು ಟಿಕೆಟ್ ದರ ಇಳಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಈಗ ಏನಾಗಿದೆ ಅಂತ ಅಂದರೆ, ಪ್ರೈವೇಟು ಡೀಸೆಲ್ ಬೆಲೆ, ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫ್ರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫ್ರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು, ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು. ಗ್ಯಾರಂಟಿಗಳ ಪರಿಷ್ಕರಣೆ ಚರ್ಚೆ ಮಧ್ಯೆ ಸಂಪುಟ ನಿರ್ಣಯಗಳು ಜನರಿಗೆ ಹತ್ತಿರವಾಗಿವೆ. ಮತ್ತೊಂದೆಡೆ ಗ್ಯಾರಂಟಿ ಪರಿಷ್ಕರಣೆ ಪ್ರಕ್ರಿಯೆ ಮುಂದಿನ ವಾರದಿಂದಲೇ ಆರಂಭವಾಗುವ ಸಾಧ್ಯತೆ ಇದೆ. ಇದು ಫಲಾನುಭವಿಗಳಲ್ಲಿ ಕೊಂಚ ಗೊಂದಲ ಸೃಷ್ಟಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.